ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳೋ ಪ್ರಶ್ನೆ ಇದು. IAS ಯಾರು ಮಾಡಬಹುದು? ಬೇಸಿಕ್ ಕ್ವಾಲಿಫಿಕೇಷನ್ಸ್ ಏನಿರಬೇಕು? ದುಡ್ಡು ಎಷ್ಟಿರಬೇಕು? ಸಿ ಮ್ಯಾಮ್, ಫಸ್ಟ್ ಆಫ್ ಆಲ್ ಅಫಿಷಿಯಲಿ ನೋಟಿಫಿಕೇಶನ್ ಪ್ರಕಾರ 21 ಇಯರ್ಸಿಂದ ಒಬ್ಬ ಗ್ರ್ಯಾಜುಯೇಟ್ ಫೈನಲ್ ಇಯರಿಂದನೇ ಈ ಎಕ್ಸಾಮ್ ಪದವೀಧರ ಆಗಿರಬೇಕು. ಪದವೀಧರ, ಎಸ್, ಇನ್ ಎನಿ ಡಿಸಿಪ್ಲಿನ್ ವಿತ್ 60% ಆಫ್ ಫೈನಲ್ ಪರ್ಸೆಂಟೇಜ್. 60% ಪಾಸ್ ಆಗಿ ಇರ್ರೆಸ್ಪೆಕ್ಟ್ ಆಫ್ ಯಾವುದೇ ಡಿಸಿಪ್ಲಿನಲ್ಲಿ ಇರ್ಬೋದು. ಇದು ಬೇಸಿಕ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ. ಎಸ್ ಇದು ಬೇಸಿಕ್ ರಿಕ್ವೈರ್ಮೆಂಟ್. ಅದು ಬಿಟ್ಟರೆ ಲೈಕ್ ಒಬ್ಬ ಜನರಲ್ ಮೆರಿಟ್ ಅಭ್ಯರ್ಥಿಗೆ 6 ಅಟೆಂಪ್ಟ್ಸ್ ಇರುತ್ತೆ, OBCಗೆ 9 ಅಟೆಂಪ್ಟ್ ಇರುತ್ತೆ. ಸೊ ಹೀಗೆ ಬೇರೆ ಅಟೆಂಪ್ಟ್ಸ್ ಆಲ್ಸೋ ಕ್ಲಾಸಿಫಿಕೇಷನ್ ಇದೆ. ಇದು ಬಿಟ್ಟರೆ ಯಾರು ಎಲಿಜಿಬಲ್ ಇದ್ದಾರೆ ಅವ್ರು ಯಾರು ಮಾಡಬೇಕು ಅನ್ನೋದು ಈಸ್ ಮೋರ್ ಇಂಪಾರ್ಟೆಂಟ್. ಐ ಫೀಲ್ ಬರೀ ಇದನ್ನು ಒಂದು ನೌಕರಿ ಥರ, ಒಂದು ಜಾಬ್ ಥರ ನೋಡೋದಾದರೆ ಇಲ್ಲಿ ನಾನು ಏನು ಹಣ ಮಾಡ್ತೀನಿ, ದುಡ್ಡು ಮಾಡ್ತೀನಿ ಅಂಥವ್ರಿಗೆ ಇದು ಎಕ್ಸಾಮ್ ಅಲ್ಲ. ದಿಸ್ ಎಕ್ಸಾಮ್ ಈಸ್ ಫಾರ್ ಇಟ್ ಈಸ್ ಅಲ್ಟಿಮೇಟ್ಲಿ ಅ ಪಬ್ಲಿಕ್ ಸರ್ವಿಸ್, Indian administrative service, Indian police service. It is not a job, it is not a typical job. So that itself shows it requires much more dedication. ಆ ಒಂದು ಕಂಪ್ಯಾಷನ್ ಬೇಕು, ಪಬ್ಲಿಕ್ ಸರ್ವಿಸ್ ಮಾಡುವಂಥ ಒಂದು ಮೈಂಡ್ಸೆಟ್ ಬೇಕು. ಸೊ ಇಟ್ ಈಸ್ ನಾಟ್, ಯು ಕೆನಾಟ್ ಹ್ಯಾವ್ ಒಂದು ಟಿಪಿಕಲ್ ಮೈಂಡ್ಸೆಟ್, ಜಾಬ್ ಮೈಂಡ್ಸೆಟ್ಟಿಂದ ಬರೋದಾದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹಂಗೇನಾದರೂ ಪ್ರಾಬಬ್ಲಿ ಏನೋ ಒಂದು ಸ್ವಲ್ಪ ಮೋಟಿವೇಟ್ ಆಗಿ ಯಾರನ್ನು ನೋಡಿ 1 ವರ್ಷ ತಗೊಳ್ಬೋದು ಅಷ್ಟೇ. ಲೇಟರ್ ಆನ್ ಯು ಕೆನಾಟ್ ಸಸ್ಟೈನ್ ಇನ್ ದಿಸ್. ಏಜ್ ಲಿಮಿಟ್ ಫಾರ್ ಜನರಲ್ ಮೆರಿಟ್ 32, ಫಾರ್ OBC 35 ಮ್ಯಾಮ್, ಆ್ಯಂಡ್ ಫಾರ್ SC/ST ಅಪ್ ಟು 40 years of age. ಅಷ್ಟು ಒಳಗಡೆ ಮಾಡ್ಕೋಬೇಕಾಗುತ್ತೆ. ಎಷ್ಟು ಅಟೆಂಪ್ಟ್? ಓಕೆ, ಹೇಳಿದ್ರಿ ನೀವು 6-8 ಪ್ಲಸ್ ಇರುತ್ತೆ ಅಂತ. ಓಕೆ, ಈಗ UPSC ಎಕ್ಸಾಮ್ಸ್ ಅನೌನ್ಸ್ಮೆಂಟ್ ಯಾವುದ್ರಲ್ಲಾಗತ್ತೆ, ಯಾವಾಗ ಆಗತ್ತೆ ಅದು? ಟಿಪಿಕಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಹೇಳಿದ್ನಲ್ಲ ಮ್ಯಾಮ್, ಯೂಶಲಿ ಮೇ ತಿಂಗಳ ಕೊನೆಯ ಸಂಡೇ ಏನಿರುತ್ತೆ ಅಲ್ಲಿ ಪ್ರಿಲಿಮ್ಸ್ ಆಗುತ್ತೆ. ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ. ಅದು ಮುಗಿದ ತಕ್ಷಣ ಒಂದು 15 to 20 days ಒಳಗಡೆ ರಿಸಲ್ಟ್ ಬಿಟ್ಬಿಡ್ತಾರೆ. ರೋಲ್ ನಂಬರ್ಸ್ ಇದ್ದಿದ್ದಂಥ ಒಂದು PDF ಡಾಕ್ಯುಮೆಂಟ್ ಬಿಡ್ತಾರೆ. ಅಲ್ಲಿಂದ ಒಂದು ಹಾಫ್ ಆನ್ ಅವರಲ್ಲಿ ನೇಮ್ ಲಿಸ್ಟ್ನು ಕೂಡ ಬಿಡ್ತಾರೆ, ನೇಮ್ ಆ್ಯಂಡ್ ರೋಲ್ ನಂಬರ್. ಅಲ್ಲಿಂದ 2.5 ತಿಂಗಳಿಗೆ ಮೇನ್ಸ್ ಪರೀಕ್ಷೆ ಆಗುತ್ತೆ, ಮುಖ್ಯ ಪರೀಕ್ಷೆ. ಇಲ್ಲಿ 9 ಪೇಪರ್ಗಳಿರ್ತವೆ. ಇದು ಮುಗಿದ ತಕ್ಷಣ ಅಲ್ಲಿಂದ ಒಂದು 2 monthsಗೆ ಮೇನ್ಸ್ ಪರೀಕ್ಷೆ ಯೂಶ್ವಲಿ ಆಗೋದು ಮ್ಯಾಮ್ ಆಗಸ್ಟ್ ಕೊನೆಯ ವೀಕೆಂಡಲ್ಲಿ, 2 ವೀಕೆಂಡಲ್ಲಿ ಆಗುತ್ತೆ. ಅದು ಮುಗಿದ ತಕ್ಷಣ ಅಲ್ಲಿಂದ 2 monthsಲ್ಲಿ ಮೇನ್ಸ್ ಪರೀಕ್ಷೆ ರಿಸಲ್ಟ್ ಬಿಡ್ತಾರೆ. ಯೂಶ್ವಲಿ ಅರೌಂಡ್ ನವೆಂಬರ್ ಫಸ್ಟ್ ವೀಕಲ್ಲಿ ಬಿಡ್ತಾರೆ. ಸೊ ಅದು ಬಿಟ್ಟ ತಕ್ಷಣ ಇಂಟರ್ವ್ಯೂ ಕಾಲ್ ಬರುತ್ತೆ. ಇಂಟರ್ವ್ಯೂ ಅರೌಂಡ್ ಡಿಸೆಂಬರ್ ಎಂಡಿಂದ ಆಲ್ಮೋಸ್ಟ್ ಮಾರ್ಚ್ ಫಸ್ಟ್ ವೀಕ್ ತನಕ ಹೋಗುತ್ತೆ. ಮಾರ್ಚ್ ಲೆಟ್ಸ್ ಸೇ ಫಸ್ಟ್ ವೀಕ್ ಮುಗಿದ ತಕ್ಷಣ ಅಥವಾ ಫೆಬ್ರವರಿ ಎಂಡಿಗೆ ಮುಗಿದ ತಕ್ಷಣ 1 ವಾರದಲ್ಲಿ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಪ್ರತಿ ಸಲ ಒಂದು PDF ಲಿಸ್ಟ್ಸ್ ಅಂತಾರೆ. ಆ ಕೊನೆಯ PDF ಲಿಸ್ಟ್ ಏನಂತ ಅದಕ್ಕೆ ಹೋಲಿ PDF ಅಂತೀವಿ ಈ UPSC ಸರ್ಕಲಲ್ಲಿ. ಸೊ ಹೀಗೆ ಪ್ರೊಸೆಸ್ ಇರುತ್ತೆ. ಆ್ಯಂಡ್ ಪಿನ್ ಪಾಯಿಂಟಾಗಿ ಅಕ್ಯುರೇಟಾಗಿ ರಿಸಲ್ಟ್ಸ್ ಬಿಡ್ತಾರೆ. ಎಲ್ಲೂ ಈ ಕೋರ್ಟ್ ಸ್ಟೇ ಆಗಲಿ ಯೂಶ್ವಲಿ KPSCಯಲ್ಲಿ ಆಗುತ್ತೆ, ಆ ಥರ ಏನೂ ಇರಲ್ಲ. ಸೊ ಆ ಒಂದು ಸರ್ಟನ್ಟಿ ಇದೆ ಎಕ್ಸಾಮ್ಗೆ. ಸೊ ದಟ್ ಆ್ಯಕ್ಚುಲಿ ಏನೋ ಚೇಂಜ್ ಆಗಬಹುದು, ಆ ಭಯ ಇರಲ್ಲ. ಫಿಕ್ಸ್ಡ್ ಟೈಮ್ ಇರುತ್ತೆ, ಟೈಮ್ ಲೈನ್ ಇರುತ್ತೆ. ಆ ಟೈಮ್ ಲೈನ್ಗೆ ಅಪ್ಲಿಕೇಶನ್ ಹೆಂಗೆ? ಅಪ್ಲಿಕೇಶನ್ಸ್ ಯೂಶ್ವಲಿ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ನೋಟಿಫಿಕೇಶನ್ ಹೊರಡಿಸ್ತಾರೆ. ಯೂಶ್ವಲಿ ನೋಟಿಫಿಕೇಶನ್ ಆಗಲೇ ಮಾತಾಡ್ದಂಗೆ 950 to 1000 ಪೋಸ್ಟ್ಗೆ ಕರೆದಿರ್ತಾರೆ. ಸೊ ಇಟ್ ಈಸ್ ಯೂಶ್ವಲಿ 200 rupees ಅಪ್ಲಿಕೇಶನ್ ಫೀ ಇರುತ್ತೆ. ವುಮನ್ ಮತ್ತು SC/ST ಕ್ಯಾಟಗರಿಗೆ ಇಟ್ ಈಸ್ ಎಕ್ಸೆಂಪ್ಟೆಡ್. ಸೊ ಎಲ್ಲಿ ಅಪ್ಲೈ ಅಂದರೆ ಆನ್ಲೈನ್ ಇರುತ್ತಾ? UPSC ಆನ್ಲೈನ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಈಗ ಸ್ವಲ್ಪ ಮೋರ್ ಡೀಟೇಲ್ಡ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಮಾಡಿದ್ದಾರೆ. ಸೊ ಅಲ್ಲಿ ಭಾಳಷ್ಟು ಡೀಟೇಲ್ಸ್ ಕೊಡಬೇಕಾಗತ್ತೆ, ಎಜುಕೇಷನ್ ಬ್ಯಾಕ್ಗ್ರೌಂಡ್, ಭಾಳಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಈಗ OBC ಅಥವಾ SC/ST ಕ್ಲೇಮ್ ಮಾಡ್ತಿದ್ರೆ ಅಂದರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಆಮೇಲೆ DAF ಅಂತ ಕರಿತೀವಿ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಸೊ ಅದರಲ್ಲಿ ಭಾಳಷ್ಟು ನಮ್ಮ ಅಚೀವ್ಮೆಂಟ್ಸ್, ಹಾಬೀಸ್ ಇವೆಲ್ಲ ಆಲ್ರೆಡಿ, ಸರ್ವಿಸ್ ಪ್ರಿಫರೆನ್ಸಸ್, IAS, IPS, IFS ಈ ಥರ ಪ್ರಿಫರೆನ್ಸ್ಗೆ ನಂಬರ್ಸ್ ಕೊಡಬೇಕಾಗತ್ತೆ ಮ್ಯಾಮ್. ಇದನ್ನು ಕೊಡಬೇಕಾಗತ್ತೆ, ಕ್ಯಾಡರ್ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಸೊ ಇದೆಲ್ಲ ಅಪ್ಲಿಕೇಶನಲ್ಲೇ ನಾವು ಆಲ್ರೆಡಿ ಮುಂಚೆನೇ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್. ಯಾಕಂದರೆ ಸಿವಿಲ್ ಸರ್ವಿಸ್ ಅಂದರೆ 22 ಸರ್ವಿಸ್ ಇದೆ. ಭಾಳ ಜನ ಏನಂದರೆ ಇದು IAS ಪರೀಕ್ಷೆ ಅಂತಾರೆ. ಅದು ಆ್ಯಕ್ಚುಲಿ ಇಟ್ ಈಸ್ ರಾಂಗ್, ಇಟ್ ಈಸ್ ಇನ್ಕರೆಕ್ಟ್. ಇಟ್ ಈಸ್ ಸಿವಿಲ್ ಸರ್ವಿಸಸ್ ಬಿಕಾಸ್ 22 ಸರ್ವಿಸ್ಗಳು ಸೇರಿ ಸಿವಿಲ್ ಸರ್ವಿಸಸ್ ಆಗುತ್ತೆ. ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ 1, 2, 3, 4 ಅಂತ. ಸೊ ಅಪ್ಲೈ ಮಾಡಬೇಕಾಗುತ್ತೆ. ಎಸ್. ಓಕೆ.